ಯಾವ ಕಾಯಿಲೆಗೆ ಯಾವ ಬಣ್ಣ ಹಚ್ಚಿದ್ರೆ ಸೊ ಕಾಯಿಲೆ ಯಾವಾಗ ಎಷ್ಟು ದಿನಗಳಲ್ಲಿ ವಾಸಿ ಆಗುತ್ತೆ. ಸಿಕ್ಕಾಪಟ್ಟೆ ಶೀತ ಎಲ್ಲ ಆಗಿತ್ತು ಸರ್, ಈಗ ಇನ್ನೂ ಕಡೆ ಗಂಟ್ಲು ಕಟ್ಕೊಂಡು ಹಾಕಿದೆ. ಈಗ ಇದಕ್ಕೇನು ಯಾವ ಬಣ್ಣ ಹಾಕಿದ್ರೆ ಇಮಿಡಿಯೇಟಾಗಿ ಹೋಗುತ್ತೆ? ನಾಲ್ಗೆ ತೋರಿಸಿ. ಓಕೆ, ಸೊ ನಿಮಗೆ ಲಂಗ್ಸ್ ಹೀಟ್ ಆಗಿದೆ. ವೆರಿ ಸಿಂಪಲ್ ಲಾಜಿಕ್. ಇಲ್ಲಿ ನೋಡಿ. ಎಸ್, ಇದಾ ಲೆಫ್ಟ್? ಹಾಂ, ಎಲ್ಲೋ. ಓಕೆ, ಸೊ ಇಷ್ಟೇನಾ? ಇಷ್ಟೇ, ಇನ್ನೇನಿಲ್ಲ. ಈ ಯೆಲ್ಲೋ ಕಲರ್ನ ಇಲ್ಲಿ ಹಾಕಿದ್ದೀನಿ. ವಿತಿನ್ 1 or 2 ಅವರ್ಸಲ್ಲಿ ನಿಮಗೆ ಕೆಮ್ಮು ನೆಗಡೆ ಏನೇನಿದ್ರೆ ಕ್ಲಿಯರ್ ಆಗುತ್ತೆ. 100% ಆಗಲೇಬೇಕು. ಆಗಿಲ್ಲ ಅಂತಂದ್ರೆ ಹೆಂಗೆ? ಎಲ್ಲೋ, ಆರೆಂಜ್. ಅದು ಆರೆಂಜ್ ಅಷ್ಟೇ. ಇಷ್ಟೇ ಅರ್ಧ ಸಿಂಬಲ್ ಹಾಕ್ಬೇಕಾ ಇದನ್ನು? ದಿಸ್ ಇಸ್ ದ ಬಾಡಿ ರಿಫ್ಲೆಕ್ಸ್. ಹೆಡ್, ಚೆಸ್ಟ್, ಅಬ್ಡಮೆನ್. ಚೆಸ್ಟ್ ಅಂದರೆ ಲಂಗ್ಸಿಗೆ ಹಾಕಿದ್ದೀನಿ. ಅಂದರೆ ಈ ಥರ ಬಣ್ಣಗಳಲ್ಲಿ ಈ ಥರ ಕಾಯಿಲೆಗಳ ಗುಣಪಡಿಸುವಂಥ ಒಂದು ಕ್ಯಾರೆಕ್ಟರ್ ಇದೆ ಅಂತಂದರೆ ನಾನು ಅವಾಗಲೇ ಇದೆ, ಅದು ಅದ್ಭುತವಾದ ಶಕ್ತಿ ಇದು ಅಂತ. ಇದನ್ನು ನಾವೇನು ಹೊಸದಾಗಿ ಮಾಡಿಲ್ಲ, ನಮ್ಮ ಹಿರಿಯರು ಮಾಡಿಟ್ಟಿದ್ದಾರೆ. ಅವ್ರು ಮಾಡಿರೋದನ್ನ ನಾವು ಯೂಸ್ ಮಾಡ್ತಾ ಇದೀವಿ ಅಷ್ಟೇ. ಎನರ್ಜಿ ಇವಾಗ ನೋಡಿ, ನಿಮ್ಮ ಕೈ ಟಚ್ ಮಾಡಿದೆ, ನನ್ನ ಎನರ್ಜಿ ಡಿಪ್ಲೀಟ್ ಆಗ್ತಿದೆ. ಓಕೆ, ಸೊ ಟು ಓವರ್ಕಮ್ ದಟ್ ಐ ಜಸ್ಟ್ ಯೂಸ್ 1 ಕಲರ್. ಹೌದಾ? ಎನರ್ಜಿಗೆ ಬೇರೆ ಕಲರು? ನಿಮ್ಗೆ ಯಾವಾಗ ಸುಸ್ತಾಗಲಿ, ಟಯರ್ಡ್ ಆಗಲಿ, ಓಕೆ, ನಿತ್ರಾಣ ಆಗಲಿ, ಜಸ್ಟ್ ಡಾರ್ಕ್ ಬ್ಲೂ ಹಾಕೊಳ್ಳಿ. ವಿದಿನ್ 10 minutes ಯು ಆರ್ ನಾರ್ಮಲ್. ಹೌದಾ? ಕಲರ್ ಥೆರಪಿಯಲ್ಲಿ ಸ್ಪೆಷಲಿಸ್ಟು ಡಾಕ್ಟರ್ ಬಸವರಾಜ್ ಅವರು ಅನೇಕ ಸಮಸ್ಯೆಗಳ ಬಗ್ಗೆ ಒಂದು ಪುಸ್ತಕವನ್ನು ಕೂಡ ಅವರು ಬರೆದಿರುವಂಥದ್ದು. 200 ಪೇಜ್ ಇರುವಂಥ ಒಂದು ಪುಸ್ತಕಗಳಿದೆ. ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆನಲ್ಲಿದೆ. ನಿಮ್ಗೆ ಯಾವ್ದು ಬೇಕೋ ನೀವು ತರಿಸ್ಕೊಳ್ಬೋದು. ಹಾಗೆ ಕೊರಿಯರ್ ಮಾಡಿ ಅಂತ ಹೇಳಿದ್ದೀನಿ ಸರ್, ದುಡ್ಡು ಕೂಡ ಕಳಿಸಿದ್ದೀನಿ, ಇನ್ನೂ ಬಂದಿಲ್ಲ ಅನ್ನೋರು ಸ್ವಲ್ಪ ವೇಟ್ ಮಾಡಿ. ಏಕೆಂದರೆ ಆಲ್ರೆಡಿ 20,000ಕ್ಕಿಂತ ಹೆಚ್ಚು ಬುಕ್ಕುಗಳು ಸೋಲ್ಡ್ ಆಗಿವೆ. ಇನ್ನೂ ಬುಕ್ಗಳು ಸ್ಟಾಕ್ ಇವೆ, ಬಟ್ ಆದರೆ ಪ್ಯಾಕ್ ಮಾಡಿ ಕಳಿಸೋದು ಸ್ವಲ್ಪ ಟೈಮ್ ಆಗ್ತಾ ಇದೆ. 5 ಜನರು ಕೂಡ ಪ್ಯಾಕ್ ಮಾಡಿ ಕಳಿಸ್ತಾ ಇದ್ದಾರೆ ಅಂತ ಹೇಳ್ತಿರುವಂಥದ್ದು. ಬನ್ನಿ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನು ಮಾತಾಡಿಸ್ತೀನಿ.